ದೀಪಗಳ ಉತ್ಸವವಾದಂಥ ದೀಪಾವಳಿಯ ಶುಭಾಶಯಗಳನ್ನ ಎಲ್ಲರಿಗೂ ತಿಳಿಸ್ತಾ ಸಫಾರಿ ಬೈ ವಿಶ್ ಚಾನಲ್ಗೆ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಒಂದು ದೀಪಾವಳಿನ ಸೆಲೆಬ್ರೇಟ್ ಮಾಡಿದಂಥ ರೀತಿ ಮತ್ತು ಇದರ ಒಂದು ಇಂಪಾರ್ಟೆನ್ಸ್ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಹೋಗ್ತಿದ್ದೀನಿ. ವೆಲ್ಕಮ್ ಟು ದ ಬ್ಲಾಗ್. ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದು ಇವತ್ತಿನ ಬಿಸಿ ಜಗತ್ತಲ್ಲಿ ತುಂಬ ಡಿಫಿಕಲ್ಟ್ ಆದಂಥ ವಿಷಯ. ಬಟ್ ಇಫ್ ವಿ ಸ್ಟಾರ್ಟ್ ಎಂಜಾಯಿಂಗ್ ದ್ಯಾಟ್ ದೆನ್ ನೀವೇ ಅದಕ್ಕೆ ದಾರಿ ಕಂಡುಹಿಡಿತೀರ. ಸೊ ನನ್ನ ಲೈಫಲ್ಲಿ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಐ ಎಂಜಾಯ್ even the small moments in my life. I like to celebrate every celebration, festival with my family and friends. ನಮ್ಮೆಲ್ಲರ ಲೈಫಲ್ಲೂ ಇರ್ತಾರೆ ಈ ಥರ ಸಡನ್ನಾಗಿ ಎಂಟ್ರಿ ಕೊಟ್ಟು ಲೈಫ್ನ ಕಲರ್ಫುಲ್ ಮಾಡೋವಂಥವ್ರು. ಎಸ್ಪೆಷಲಿ ಇನ್ ಮೈ ಲೈಫ್ ದಿಸ್ ಈಸ್ ಮೈ ಫ್ರೆಂಡ್ಸ್. ನನ್ನ ಎಲ್ಲ ಒಂದು ಖುಷಿ ಮೂಮೆಂಟಲ್ಲೂ ಇವರು ಇರಬೇಕಂತ ನಾನು ಇಷ್ಟಪಡ್ತೀನಿ. ಆ್ಯಂಡ್ ನಾನು ಕರಿತೀನೋ ಬಿಡ್ತೀನೋ ಅವರಲ್ಲಿ ಇರ್ತಾರೆ. ದಿಸ್ ಈಸ್ ಆಲ್ ಅಬೌಟ್ ಅವರ್ ಫ್ರೆಂಡ್ಶಿಪ್, ಸೆಲೆಬ್ರೇಟಿಂಗ್ ಮೈ ಫ್ರೆಂಡ್ಶಿಪ್ ಇನ್ ದಿಸ್ ದಿವಾಲಿ. ನಾವೆಲ್ಲ ಫ್ರೆಂಡ್ಸ್ ಆದಾಗ ಬಿಗಿನಿಂಗಲ್ಲಿ ಜಸ್ಟ್ ಫ್ರೆಂಡ್ಸ್ ಆಗಿರ್ತಿದ್ವಿ. ಬಟ್ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ತಿದ್ದಂಗೆ ಸುಮಾರು ವರ್ಷಗಳ ನಂತರ ಅದು ಜಸ್ಟ್ ಫ್ರೆಂಡ್ಶಿಪ್ ಆಗಿ ಉಳಿದಿರಲ್ಲ, ಫ್ಯಾಮಿಲಿ ಥರನೇ ಕ್ಲೋಸ್ ಆಗಿರ್ತಾರೆ. ಸೊ ನಿಮ್ಮ ಲೈಫಲ್ಲೂ ನಿಮ್ಮ ಫ್ರೆಂಡ್ಸ್ ಕೂಡ ನಿಮ್ಗೆ ಇದೇ ಥರ ಒಂದು ಫೀಲಿಂಗ್ ಕೊಡ್ತಾಯಿದ್ರೆ, ಈಗ ದೇ ಆರ್ ನಾಟ್ ಜಸ್ಟ್ ಯುವರ್ ಫ್ರೆಂಡ್ಸ್, ನಿಮ್ಮೊಂದು ಫ್ಯಾಮಿಲಿ ಅನ್ನೋ ಒಂದು ಫೀಲಿಂಗ್ ಕೊಡ್ತಿದ್ರೆ ದಯವಿಟ್ಟು ಅವ್ರ ಜೊತೆಗೆ ಈ ಒಂದು ಹಬ್ಬನ ನಿನ್ನ ಮುಂದೆ ಬರುವಂಥ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡಿ. ಲೈಫ್ ಇನ್ನೂ ಕಲರ್ಫುಲ್ ಆಗಿರುತ್ತೆ. ಆ್ಯಂಡ್ ಇಫ್ ಯು ಆರ್ ಮಿಸ್ಸಿಂಗ್ ಯುವರ್ ಫ್ರೆಂಡ್ಸ್, ಅವ್ರಿಗೆ ಈ ವಿಡಿಯೋನ ಕಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.